ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಸ್ನೇಹಿತರೆ, ಈ ವಿಡಿಯೋವನ್ನು ನೀವೆಲ್ಲರೂ ನೋಡಲೇಬೇಕು. ನಮಗೆ ಯುದ್ಧ ಬೇಕಾ ಅಥವಾ ಬೇಡವಾ ಅಂತ ಈ ವಿಡಿಯೋ ನೋಡಿ ನೀವೇ ತೀರ್ಮಾನ ಮಾಡಿ. ಯಾಕಂದರೆ ಯುದ್ಧದಿಂದ ಈಗಾಗಲೇ ಆಗಿರುವ ಸಾವು ನೋವು ಮತ್ತು ಮುಂದೆ ನಾವೆಲ್ಲರೂ ಅನುಭವಿಸಬೇಕಾಗಿರುವ ಕಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈಗಾಗಲೇ ಯುದ್ಧ 26ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಕೇವಲ ಮಧ್ಯಪ್ರಾಚ್ಯದ ಯುದ್ಧವಾಗಿ ಮಾತ್ರ ಪರಿಣಮಿಸಿಲ್ಲ, ಇದರಿಂದ ಇಡೀ ಜಗತ್ತು ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನು ಭಾರತದಂತಹ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರಗಳು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವ ಹಂತಕ್ಕೆ ಬಂದಿವೆ. ನಮ್ಮ ಪ್ರಧಾನಿಗಳು ಈಗಾಗಲೇ ಹೇಳಿದ್ದಾರೆ, ಇನ್ನೊಂದು ಕೋವಿಡ್ ಕಾಲದ ಸಂಕಷ್ಟವನ್ನು ನಾವು ಎದುರಿಸಬೇಕಾಗ್ತದೆ, ಅದೇ ರೀತಿಯಲ್ಲಿ ಸಿದ್ಧರಾಗಿ ಅಂತ. ಪ್ರಧಾನಿಗಳೇ, ಭಾರತದ ಜನರನ್ನು ಕಾಪಾಡಿಕೊಳ್ಳದ ನೀವು ಯಾಕೆ ಇನ್ನೂ ಅಧಿಕಾರದಲ್ಲಿದ್ದೀರಾ ಅಂತ ಕೇಳಬೇಕಲ್ವಾ? ಇನ್ನು ಅತಿ ಹೆಚ್ಚು ದೀರ್ಘಾವಧಿಯಲ್ಲಿ ಭಾರತ ಸರ್ಕಾರದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಿಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಜನರು ಅನುಭವಿಸಿದ ಕಷ್ಟ ನಿಮಗೆ ನೆನಪಿರಬೇಕಲ್ವಾ? ನೀವು ನೆನಪಿನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಇತಿಹಾಸ ಮಾತ್ರ ನಿಮ್ಮನ್ನು ಮರೆಯಲ್ಲ ಸ್ವಾಮಿ. ಇನ್ನು ಈ ಸಂದರ್ಭದಲ್ಲಿ ನಾವು ಯುದ್ಧದ ಭೀಕರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಯುದ್ಧದಿಂದ ಆಗ್ತಿರುವ ಸಾವು ನೋವುಗಳು, ಆರ್ಥಿಕ ಸಂಕಷ್ಟಗಳು ಜನರ ಬದುಕನ್ನು ಹೇಗೆ ಕಿತ್ಕೊಳ್ತಿದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ಯುದ್ಧದ ಭೀಕರತೆಯನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಆಗೋಲ್ಲ. ಯಾಕಂದರೆ ಯುದ್ಧ ನಡೆಯುತ್ತಿರುವುದು ಯಾವುದೇ ದೇಶಗಳ ನಡುವೆ ಆದರೆ ಅದರಿಂದ ಬೇರೆ ಬೇರೆ ದೇಶಗಳು ಸಹ ಅನುಭವಿಸುವ ಭೀಕರತೆಗಳು ಹೆಚ್ಚಾಗಿರ್ತದೆ. ಈಗ ಬಹಳ ಮುಖ್ಯವಾಗಿ ಯುದ್ಧದಿಂದ ಪ್ರಾಣಹಾನಿ ಹೆಚ್ಚಾಗ್ತಾ ಇದೆ. ಈಗಾಗಲೇ 3,000ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ನಲ್ಲಿ ಸಾವಿರಾರು ಜನರು ಡಿಸ್ಪ್ಲೇಸ್ಡ್ ಆಗಿದ್ದಾರೆ, ಅಂದರೆ ಮನೆ ಮಠವನ್ನು ಎಲ್ಲ ಕಳೆದುಕೊಂಡು ತನ್ನ ನೆಲೆಯನ್ನೇ ಕಳೆದುಕೊಂಡು ಅಲೆದಾಡ್ತಿದ್ದಾರೆ. ಇನ್ನು ಈ ಯುದ್ಧದಿಂದ ಮುಂದೆಯೂ ಅನೇಕ ನಾಗರಿಕರು ಸಾವನ್ನಪ್ಪಬಹುದು ಅಂತ ಅನೇಕ ವರದಿಗಳು ಹೇಳ್ತಾ ಇವೆ. ಯುದ್ಧ ಎಂದಿಗೂ ಭೀಕರತೆಯನ್ನೇ ಸೃಷ್ಟಿಸ್ತದೆಯೇ ವಿನಃ ಎಂದಿಗೂ ಹೊಸ ಚಿಗುರನ್ನು ಹುಟ್ಟಾಕೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯುದ್ಧದಿಂದ ಆರ್ಥಿಕ ಸಂಕಷ್ಟಗಳು ಅತಿಯಾಗಿ ಸಂಭವಿಸ್ತವೆ. ಇದೇ ಬಹಳ ಮುಖ್ಯವಾದದ್ದು. ಇರಾನ್ನ ಆರ್ಥಿಕ ಮೂಲಗಳಿಗೆ ಇಸ್ರೇಲ್, ಅಮೆರಿಕ ದಾಳಿ ಮಾಡಿದ ತಕ್ಷಣ ಇರಾನ್ ಸಹ ಪ್ರತಿದಾಳಿಯನ್ನು ಆರ್ಥಿಕ ಮೂಲಗಳನ್ನೇ ಗುರಿಯಾಗಿಸ್ಕೊಂಡು ಮಾಡ್ತಾ ಇದೆ. ಅಂದರೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ಥರ ಈ ಯುದ್ಧ ನಡೀತಾ ಇದೆ. ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳು ಇವೆ ಅಲ್ವಾ, ಅಂದರೆ ಗಲ್ಫ್ ದೇಶಗಳು ಒಂದು ರೀತಿಯಲ್ಲಿ ಬಲೂನ್ ರೀತಿಯಲ್ಲಿ ಉಟ್ಕೊಂಡಿರುವಂಥದ್ದು. ಅಂದರೆ ಇವ್ಯಾವೂ ಸಹ ಗಟ್ಟಿಯಾದ ಆರ್ಥಿಕತೆಯನ್ನು ಹೊಂದಿರುವ ರಾಷ್ಟ್ರಗಳ ಥರ ಅಲ್ಲ. ಯಾಕಂದರೆ ಇರಾನ್ಗೆ ಆದರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದರೆ ದುಬೈ ಇರಬಹುದು, ಕುವೈತ್, UAE, ಬಹರೇನ್, ಒಮನ್, ಕತಾರ್, ಸೌದಿ ಅರೇಬಿಯಾ ದೇಶಗಳು ತೈಲದಿಂದನೇ ಬದುಕ್ತಿರೋದು. ತಮ್ಮ ದೇಶದಲ್ಲಿರುವ ತೈಲವನ್ನು ಬೇರೆ ದೇಶಗಳಿಗೆ ಸರಬರಾಜು ಮಾಡಿ ಅದರಿಂದ ಬರುವ ಹಣದಿಂದನೇ ಈ ದೇಶಗಳು ಬದುಕ್ತಾ ಇರೋದು. ಇನ್ನು ತೈಲ ಅನ್ನೋದು ಇಡೀ ಜಗತ್ತಿಗೆ ಜೀವನಾಡಿ ಇದ್ದಂತೆ. ಕಚ್ಚಾ ತೈಲದ ಮೇಲೆ ಇಡೀ ಪ್ರಪಂಚವೇ ನಿಂತಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಮೊದಲು ತೈಲದ ಮೇಲೆಯೇ ದೊಡ್ಡ ಹೊಡೆತ ಬಿದ್ದಿದೆ. ಇರಾನ್ ತನ್ನ ವಶದಲ್ಲಿರುವ ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರಿಂದ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ದೊಡ್ಡ ಪೆಟ್ಟು ಬಿದ್ದಿದೆ. ಬಹುತೇಕ ತೈಲ ಕಂಪನಿಗಳು ಮುಚ್ಚಿವೆ. ಇಂದು ಭಾರತಕ್ಕೆ ಏನೂ ಆಗಿಲ್ಲ ಎಂಬಂತೆ ನಾವಿರ್ಬೋದು, ಆದರೆ ಮುಂದೆ ಅನುಭವಿಸಬೇಕಾದ ಕಷ್ಟಗಳು ಸಾಕಷ್ಟಿವೆ. ಯಾಕಂದರೆ ನಮ್ಮ ಪ್ರಧಾನಿಗಳು ಈಗಾಗಲೇ ಹೇಳಿದ್ದಾರೆ ಅಲ್ವಾ, ಅದನ್ನು ಮಾತ್ರ ನಾವು ಮರೆಯಬಾರ್ದು. ಇನ್ನು ಈಗಾಗಲೇ ಇದೇ ಮಾರ್ಚ್ 5ರಂದು MRPL ಮುಚ್ಚಿದೆ. ಅಂದರೆ ಇದು ಒಂದು ತೈಲ ಕಂಪನಿ. ಇದು ನಮ್ಮ ಕರ್ನಾಟಕದ್ದೇ, ನಮ್ಮ ಮಂಗಳೂರಿನಲ್ಲಿ ಇರುವುದೇ. ಈ MRPL ತೈಲ ಕಂಪನಿ ಮುಚ್ಚಿದ್ರಿಂದ ಈಗಾಗಲೇ ಸಾವಿರಾರು ಕಾರ್ಮಿಕರು ಬೀದಿ ಬಂದಿದ್ದಾರೆ. ಇನ್ನು ಇದರ ಜೊತೆಗೆ ಕೇರಳದಲ್ಲಿ HOCL, ಇನ್ನು ಗುಜರಾತ್ನಲ್ಲಿ ರಿಲಯನ್ಸ್ ಒಡೆತನದ ತೈಲ ಕಂಪನಿ, ಇನ್ನು ಪಂಜಾಬ್ನಲ್ಲಿ HMEL ತೈಲ ಕಂಪನಿ ಮುಚ್ಚಿದೆ. ಇದರಿಂದ ಸಾವಿರಾರು ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ. ಇನ್ನು ಈ ತೈಲ ಕಂಪನಿ ಮುಚ್ಚೋದ್ರಿಂದ ಏನಾಗ್ಬೋದು ಅಂತ ಕೇಳ್ಬೋದು. ನಮಗೆ ಪ್ರತಿನಿತ್ಯ ಸಿಗಬೇಕಾದ ತರಕಾರಿ, ಹಾಲು, ದಿನಸಿ ವಸ್ತುಗಳು ಯಾವುದೂ ಸಹ ಸಿಗೋಲ್ಲ. ಪ್ರತಿಯೊಂದು ದೇಶದ ಸಂಚಾರ ನಿಂತಿರುವುದೇ ಈ ಕಚ್ಚಾ ತೈಲ, ಅಂದರೆ ತೈಲದ ಇಂಡಸ್ಟ್ರಿ ಮೇಲೆ, ಅಂದರೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲೆ. ಇಡೀ ಜಗತ್ತಿನ ಜೀವನಾಡಿ ಇದ್ದಂತೆ ಈ ಮೂರು. ಇದೇನಾದರೂ ಸಿಗದೆ ನಿಂತೋದ್ರೆ ಏನಾಗ್ಬೋದು ಅಂತ ನೀವೇನಾದರೂ ಊಹಿಸಿದ್ದೀರಾ? ಕೋವಿಡ್ ಕಾಲದ ಸಂದರ್ಭದಲ್ಲಿ ಜನರು ಕಾಯಿಲೆ ಬಂದು ಸತ್ತರು. ಆದರೆ ಈ ಯುದ್ಧ ಹೀಗೆ ಮುಂದುವರೆದರೆ ಜನರು ಊಟವಿಲ್ಲದೆ ನರಳಾಡಿ ಸಾಯುವ ಪರಿಸ್ಥಿತಿ ಬಂದರೂ ಆಶ್ಚರ್ಯವಿಲ್ಲ. ನಾನು ಮೊದಲೇ ಹೇಳಿದಾಗೆ ಬೇರೆ ಯಾವುದೋ ದೇಶದಲ್ಲಿ ನಡೆಯುವ ಯುದ್ಧ ದೂರದ ದೇಶಗಳ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರಬಹುದು ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂದರೆ LPG ಎಲ್ಲ ಕಡೆ ಸಿಗ್ತಿಲ್ಲ ಅಂತ ನಿಮಗೆಲ್ಲ ಗೊತ್ತು. ಅದರಲ್ಲೂ ಮುಖ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ನಾಳೆ ದಿನ ಅಂದರೆ ಮುಂದೊಂದು ದಿನ ಮನೆಗೆ ಬರ್ತಿರೋ ಸಿಲಿಂಡರ್ ಸಹ ನಿಂತು ಹೋದರೆ ಏನು ಮಾಡ್ತೀರಾ?
ಇನ್ನು ಭಾಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಬದುಕ್ತಿರೋ ಜನ ಏನು ಮಾಡ್ತಾರೆ, ಹಳ್ಳಿಗಳಲ್ಲಿ ಜನ ಸೌದೆ ಒಲೆಯಿಂದ ಅಡುಗೆ ಮಾಡ್ತಾರೆ ಅಂದ್ಕೊಳ್ಬೋದು. ಆದರೂ ಸಹ ನಮ್ಮ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಗ್ಯಾಸ್ ಶಾರ್ಟೇಜ್ ಆಗಿರೋದ್ರಿಂದ ಜನರು ಕಾಡಿಗೆ ನುಗ್ಗಬಹುದು, ಹಾಗೇನಾದರೂ ಆದರೆ ನೀವೇ ಹೊಣೆ ಅಂತ ಅಧಿಕಾರಿಗಳಿಗೆ ಹೊಣೆ ಮಾಡಿದ್ದಾರೆ. ಅಂದರೆ ಈ ಯುದ್ಧ ಹಳ್ಳಿಯ ಜನರನ್ನು ಸಹ ಕಷ್ಟದ ಕೂಪಕ್ಕೆ ತಳ್ತಾ ಇದೆ. ಇನ್ನು ಇಸ್ರೇಲ್ ಇರಾನ್ನಲ್ಲಿರುವ ಸೌತ್ ಪರಾಸ್ನಲ್ಲಿರುವ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನ್ ಸಹ ಪ್ರತಿದಾಳಿಯನ್ನು ಅಷ್ಟೇ ಪ್ರಮಾಣದಲ್ಲಿ ಮಾಡ್ತು. ಅಂದರೆ ಕತಾರ್ನಲ್ಲಿರುವ ರಾಸ್ ಪರಾಸ್ ಮೇಲೆ ದಾಳಿ ಮಾಡ್ತು. ಇದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇದ್ದಂತಹ ಘಟಕ. ಇದು ಎಷ್ಟು ಮುಖ್ಯ ಅಂದರೆ ಇವನ್ ಭಾರತಕ್ಕೂ ಕೂಡ ಇಲ್ಲಿಂದನೇ ಗ್ಯಾಸ್ ಬರ್ತಾ ಇತ್ತು. ಇದರಿಂದ ಒಟ್ಟು ಉತ್ಪಾದನೆಯಲ್ಲಿ 17% ಅಷ್ಟು ಗ್ಯಾಸ್ ಪ್ರೊಡಕ್ಷನ್ ನಷ್ಟವಾಯಿತು. ಇದನ್ನು ಕೇವಲ ನಷ್ಟ ಅಂತ ನೋಡೋಕ್ಕಾಗಲ್ಲ. ಇದನ್ನೇ ಮತ್ತೆ ನಾವೇನಾದರೂ ರಿಕವರಿ ಮಾಡಬೇಕು ಅಂದರೆ ಸುಮಾರು 4-5 ವರ್ಷಗಳೇ ಬೇಕಾಗ್ತದೆ. ಇನ್ನು ಈ ಯುದ್ಧದಲ್ಲಿ ಒಂದು ವೇಳೆ ಇದೇ ರೀತಿಯ ಗ್ಯಾಸ್ ಇರುವ ಘಟಕಗಳು ಏನಾದರೂ ನಾಶವಾಯಿತು ಅಂದರೆ ಏನಾಗ್ಬೋದು ಎಂದಾದರೂ ನೀವು ಊಹಿಸಿದ್ದೀರಾ? ಇದನ್ನು ಹೊರತುಪಡಿಸಿ ಪರ್ಯಾಯ ಅಂದರೆ ನಮಗೆ ಯಾವುದೇ ರೀತಿಯ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸ್ ಇಲ್ಲ, ಯಾವ ದೇಶಕ್ಕೂ ಇಲ್ಲ. ಇನ್ನು ಎಕಾನಮಿಯಲ್ಲಿ ದೊಡ್ಡ ದೊಡ್ಡ ದೇಶಗಳು ಅಂತ ಕರೆಸ್ಕೊಂಡಿರುವಂಥ ಚೀನಾ ಸೇರಿದಂತೆ ಜಪಾನ್, ಯುರೋಪಿಯನ್ ದೇಶಗಳು, ಇನ್ನು ಭಾರತ ಕೂಡ ಯಾವುದೇ ಪರ್ಯಾಯ ಎನರ್ಜಿ ಸೋರ್ಸ್ ವ್ಯವಸ್ಥೆಯನ್ನು ಹೊಂದಿಲ್ಲ. ಇನ್ನು ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಒಂದು ವೇಳೆ ತೈಲ ಸಿಕ್ಕರೂ ಸಹ ಇವೆಲ್ಲವೂ ಬರಬೇಕಾಗಿರೋದು ಹಾರ್ಮುಜ್ ಜಲಸಂಧಿಯ ಮೂಲಕವೇ. ಸೊ ಇರಾನ್ ಸಹ ಬೆದರಿಕೆ ಆಗ್ತಾ ಇದೆ. ಅಮೆರಿಕ, ಇಸ್ರೇಲ್ ಇನ್ನೂ ಇದೇ ರೀತಿಯ ದಾಳಿಯನ್ನು ಮುಂದುವರಿಸಿದರೆ ಹಾರ್ಮುಜ್ ಜಲಸಂಧಿಯನ್ನು ನಾವು ಪರ್ಮನೆಂಟ್ ಆಗಿ ಮುಚ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಇದೇನಾದರೂ ಮುಚ್ಚಿದರೆ ಏನಾಗ್ಬೋದು ಅಂತ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ವೀಕ್ಷಕರೇ, ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಇರಾನ್ ಭೌಗೋಳಿಕವಾಗಿ ಆಯಕಟ್ಟಿನ ಜಾಗದಲ್ಲಿ ಇರೋದ್ರಿಂದ ಅದು ಅಂತಾರಾಷ್ಟ್ರೀಯ ಇಂಟರ್ನೆಟ್ ಸಂವಹನದಲ್ಲಿ ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡ್ತದೆ. ಜಗತ್ತಿನ ಬಹುತೇಕ ಇಂಟರ್ನೆಟ್ ವ್ಯವಸ್ಥೆ ಇರುವುದೇ ಇರಾನ್ನಲ್ಲಿ. ಇನ್ನು ಇರಾನ್ನಿಂದ ಬೇರೆ ದೇಶಗಳಿಗೆ ಸಮುದ್ರದ ಆಳದಲ್ಲಿ ಮತ್ತು ಭೂಮಾರ್ಗದ ಮೂಲಕ ಕೇಬಲನ್ನು ಫಿಕ್ಸ್ ಮಾಡಿ ಇಂಟರ್ನೆಟ್ಟನ್ನು ಕಳಿಸಲಾಗ್ತದೆ. ಇರಾನ್ನಿಂದ ಬೇರೆ ದೇಶಗಳಿಗೆ ಇಂಟರ್ನೆಟ್ ಕೇಬಲ್ಗಳು ಮುಖ್ಯವಾಗಿ 2 ಮಾರ್ಗಗಳ ಮೂಲಕ ಹಾದು ಹೋಗ್ತದೆ. ಅದರಲ್ಲಿ ಮೊದಲನೇದು ಸಮುದ್ರದ ಆಳದ ಮೂಲಕ ಕೇಬಲ್ಗಳು, ಅಂದರೆ ಸಬ್ಮರೀನ್ ಕೇಬಲ್ಸ್. ಇರಾನ್ ತನ್ನ ದಕ್ಷಿಣ ಭಾಗದಲ್ಲಿರುವ ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದ ಮೂಲಕ ಜಗತ್ತಿನ ಇತರ ಭಾಗಗಳಿಗೆ ಸಂಪರ್ಕವನ್ನು ಹೊಂದಿದೆ. ಅದರಲ್ಲಿ ಚಹಬಾರ್ ಮತ್ತು ಬಂದರ್ ಅಬ್ಬಾಸ್ ಇವುಗಳು ಇರಾನ್ನ ಪ್ರಮುಖ ಕರಾವಳಿ ಕೇಂದ್ರಗಳು. ಇಲ್ಲಿಂದ ಸಮುದ್ರದಾಳದ ಕೇಬಲ್ಗಳು ಒಮಾನ್, UAE ಮತ್ತು ಅಲ್ಲಿಂದ ಮುಂದೆ ಭಾರತ ಹಾಗೂ ಯುರೋಪ್ಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತದೆ. ಇನ್ನು ಇದರಲ್ಲಿಯೇ ಇನ್ನೊಂದು EPEG ಅಂದರೆ ಯುರೋಪ್ ಪರ್ಷಿಯಾ ಎಕ್ಸ್ಪ್ರೆಸ್ ಗೇಟ್ವೇ ಅಂತ. ಇದು ಅತ್ಯಂತ ಪ್ರಮುಖವಾದ ಯೋಜನೆ. ಫ್ರಾಂಕ್ಫರ್ಟ್ನಿಂದ ಒಮನ್ವರೆಗೆ ಇದು ಸಾಗ್ತದೆ. ಇದು ಇರಾನ್ ಮೂಲಕ ಹಾದು ಹೋಗುವ ದೊಡ್ಡ ಕೇಬಲ್ ವ್ಯವಸ್ಥೆಯಾಗಿದೆ. ಇನ್ನು ಇದರಲ್ಲೇ ಎರಡನೇದು ಭೂಗತ ಕೇಬಲ್ಗಳು ಅಂದರೆ ಟೆರೆಸ್ಟ್ರಿಯಲ್ ಕೇಬಲ್ಸ್. ಅಂದರೆ ಇರಾನ್ ತನ್ನ ಭೂಗಡಿ ಹಂಚಿಕೊಂಡಿರುವ ನೆರೆಹೊರೆಯ ದೇಶಗಳೊಂದಿಗೆ ಭೂಗತ ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ ಸಂಪರ್ಕವನ್ನು ಹೊಂದಿದೆ. ತನ್ನ ಪಶ್ಚಿಮಕ್ಕೆ ಟರ್ಕಿ ಮೂಲಕ ಯುರೋಪ್ಗೆ ಸಂಪರ್ಕವನ್ನು ಸಾಧಿಸಿದರೆ, ತನ್ನ ಉತ್ತರಕ್ಕೆ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ಮೂಲಕ ರಷ್ಯಾ ಮತ್ತು ಕಾಕಕಸ್ ಪ್ರದೇಶಗಳಿಗೆ ಸಂಪರ್ಕವನ್ನು ಹೊಂದಿದೆ. ಇನ್ನು ಪೂರ್ವಕ್ಕೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದೊಂದಿಗೆ ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿದೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಇಂಟರ್ನೆಟ್ ಡೇಟಾವು ಕೆಂಪು ಸಮುದ್ರ ಅಂದರೆ ರೆಡ್ ಸಿ ಮೂಲಕ ಹಾದು ಹೋಗ್ತದೆ. ಯುರೋಪ್ ಮತ್ತು ಏಷ್ಯಾಕ್ಕೆ ಈ ಕೇಬಲ್ ಬಹಳ ಮುಖ್ಯ ಕೊಂಡಿಯಾಗಿ ಕೆಲಸ ಮಾಡ್ತದೆ. ಆದರೆ ಅಲ್ಲಿ ಏನಾದರೂ ತಾಂತ್ರಿಕ ತೊಂದರೆ ಅಥವಾ ಯುದ್ಧದಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣವಾದರೆ ಇರಾನ್ ಒಂದು ಪರ್ಯಾಯ ಮಾರ್ಗವಾಗಿ ಕಾರ್ಯನಿರ್ವಹಿಸ್ತದೆ. ಈ ಯುದ್ಧದ ಪರಿಸ್ಥಿತಿಯಿಂದ ಇರಾನ್ ಒಂದು ವೇಳೆ ಈ ಇಂಟರ್ನೆಟ್ ಕೇಬಲ್ ಏನಾದರೂ ಸಂಪರ್ಕ ಕಡಿತ ಮಾಡಿದರೆ ಏನಾಗ್ಬೋದು? ಇಡೀ IT ಜಗತ್ತು ನಿಂತು ಹೋಗ್ತದೆ. ITಯಲ್ಲಿ ಕೆಲಸ ಮಾಡ್ತಿರುವವರು ಬೀದಿಗೆ ಬರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಯೂಸ್ ಮಾಡ್ತಿರೋದು ಅಮೆರಿಕದ ಸರ್ವರ್ ಸಿಸ್ಟಮನ್ನು. ITಯಲ್ಲಿ ಅಷ್ಟೆಲ್ಲ ಪ್ರಗತಿಯನ್ನು ಸಾಧಿಸಿದ್ದೀವಿ. ಮೇಕ್ ಇನ್ ಇಂಡಿಯಾ ಅಂತ ಹೇಳುವ ಭಾರತದಲ್ಲಿ ನಮ್ಮದೇ ಆದಂಥ ಸ್ವಂತ ಇಂಟರ್ನೆಟ್ ವ್ಯವಸ್ಥೆ ಮಾಡಲಾಗಿಲ್ಲ. ಆದರೆ ಇದರಿಂದ ಚೀನಾ ಸ್ವಲ್ಪ ಬಚಾವಾಗ್ಬೋದು. ಯಾಕಂದರೆ ಚೀನಾದಲ್ಲಿ ತನ್ನದೇ ಆದಂಥ ಸ್ವಂತ ಇಂಟರ್ನೆಟ್ ಸಿಸ್ಟಮ್ ಇದೆ, ಅಂದರೆ ಸರ್ವರ್ ಸಿಸ್ಟಮ್ ಇದೆ. ಇನ್ನು ಇರಾನ್ನ ಸರ್ವರ್ ಸಿಸ್ಟಮ್ ಅಂದರೆ ಅಲ್ಲಿನ ಇಂಟರ್ನೆಟ್ ಕೇಬಲ್ ಮೇಲೆ ಏನಾದರೂ ದಾಳಿ ನಡೀತು ಅಂದರೆ ಇಡೀ ಜಗತ್ತಿಗೆ ಇಂಟರ್ನೆಟ್ ಸಿಗದೆ ಹೋಗ್ತದೆ. ಜಗತ್ತಿನ ಆರ್ಥಿಕತೆ ನಿಂತಿರುವುದೇ ಇಂಟರ್ನೆಟ್ ಮತ್ತು IT ಸೆಕ್ಟರ್ನಿಂದ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಇತ್ತೀಚೆಗೆ ಕತಾರ್ನಲ್ಲಿ ದಾಳಿ ನಡೆದ ಮೇಲೆ ಭಾರತಕ್ಕೆ ಬರಬೇಕಾದಂತಹ ಹೀಲಿಯಂ ಶಾರ್ಟೇಜ್ ಆಯಿತು. ಮೆಡಿಕಲ್ ಸಿಸ್ಟಮಲ್ಲಿ, ಅದರಲ್ಲೂ MRI ಸ್ಕ್ಯಾನ್ ಮಾಡೋಕ್ಕೆ ಹೀಲಿಯಂ ಬಹಳ ಮುಖ್ಯವಾದ ವಸ್ತು. ಹೀಲಿಯಂ ಸಿಗದೆ ಹೋದರೆ MRI ಸ್ಕ್ಯಾನರ್ಗಳು ಕೆಲಸನೇ ಮಾಡೋದಿಲ್ಲ. ಮೆಡಿಕಲ್ ಕ್ಷೇತ್ರಕ್ಕೆ ಇದರಿಂದ ಭಾಳ ದೊಡ್ಡ ಹೊಡೆತ ಬಿತ್ತು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ನಾವು ಕೃಷಿಗಾಗಿ ಬಳಸುವ ಯೂರಿಯಾವನ್ನು ಸಹ ಇಂಪೋರ್ಟ್ ಮಾಡಿಕೊಳ್ಳುವುದು ಇದೇ ಮಧ್ಯಪ್ರಾಚ್ಯದ ಕೊಲ್ಲಿ ರಾಷ್ಟ್ರಗಳಿಂದ. ಅದೇ ರೀತಿಯಲ್ಲಿ ಈ ಯುದ್ಧದಿಂದ ಅನೇಕ ಔಷಧಗಳಿಗೂ ಸಹ ದೊಡ್ಡ ಹೊಡೆತ ಬೀಳ್ತದೆ.
ಇದು ಒಂದು ಕತೆ. ಅಂದರೆ ಇದು ಒಂದು ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳ ಕತೆ ಆದರೆ, ನಾವು ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳಿಗೆ ದೊಡ್ಡ ಮಾರುಕಟ್ಟೆಯ ಬಿದ್ದೋಗ್ತದೆ. ಇರಾನ್ಗೆ ಭಾರತ ದೊಡ್ಡ ಮಟ್ಟದಲ್ಲಿ ಬಾಸ್ಮತಿ ಅಕ್ಕಿಯನ್ನು ಕಳಿಸ್ಕೊಡ್ತಿತ್ತು. ಅದೇ ರೀತಿಯಲ್ಲಿ ನಮ್ಮ ಕೃಷಿ ಪದಾರ್ಥಗಳನ್ನು ಸಹ. ಆದರೆ ಈ ಯುದ್ಧದಿಂದ ಭಾರತದ ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹೀಗೆ ಯುದ್ಧ ಮುಂದುವರೆದರೆ ಭಾರತದ ಜನರಿಗೆ ಬದುಕುವ ಸ್ಥಿತಿಯೇ ಗಂಭೀರವಾಗಬಹುದು. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೆಯುತ್ತದೆ ಹೊರತು ಸಂಕಷ್ಟ ಕಡಿಮೆ ಆಗೋದಿಲ್ಲ. ಯುದ್ಧ ಯಾವ ಹೊಸದನ್ನು ಹುಟ್ಟಾಕೋದಿಲ್ಲ, ಒಂದು ಸರ್ವನಾಶಕ್ಕೆ ಕಾರಣವಾಗ್ತದೆ. ಇನ್ನೊಂದು ಜಗತ್ತನ್ನು ಸಾವಿರಾರು ವರ್ಷಗಳ ಹಿಂದೆ ಕೊಂಡೊಯ್ತದೆ. ಈ ಯುದ್ಧ ತಕ್ಷಣ ನಿಲ್ಲಬೇಕು. ಮುಂದೊಂದು ದಿನ ಏನಾದರೂ ನ್ಯೂಕ್ಲಿಯರ್ ವೆಪನ್ಗಳನ್ನು ಇಸ್ರೇಲ್ ಇರಾನ್ ಮೇಲೆ ಉಪಯೋಗ ಮಾಡಿದರೆ, ರಷ್ಯಾ ಮಧ್ಯಪ್ರವೇಶ ಮಾಡಿ ನಾವು ಸಹ ನಿಮ್ಮ ಮೇಲೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರಷ್ಯಾ ಬಳಸಿದ ತಕ್ಷಣ ಅಮೆರಿಕ ರಷ್ಯಾ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆಸ್ತದೆ. ಅಮೆರಿಕ ಹಾಕಿದರೆ ನಾರ್ತ್ ಕೊರಿಯಾ ಅಥವಾ ಚೀನಾ ಅಮೆರಿಕ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆಸ್ತದೆ. ಅಂದರೆ ಎಲ್ಲವೂ ಸರ್ವನಾಶವಾಗೋಗ್ತದೆ. ಈ ದಾಳಿಗಳಿಂದ ಭಾರತವೂ ಸಹ ಸರ್ವನಾಶದ ಸ್ಥಿತಿಗೆ ತಲುಪ್ತದೆ. ಈಗ ಹೇಳಿ ಸ್ನೇಹಿತರೆ, ಯುದ್ಧ ಬೇಕಾ ಅಥವಾ ಬೇಡವಾ ಅಂತ. ಯುದ್ಧವಂತೂ ಈಗಾಗಲೇ ಉಂಟು ಮಾಡಿದ ಕೆಟ್ಟ ಪರಿಣಾಮ ನಮಗೆಲ್ಲರಿಗೂ ತಟ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರು ಯುದ್ಧ ಬೇಡ ಅಂತಲೇ ಹೇಳಬೇಕು. ಮತ್ತು ಯುದ್ಧ ನಿಲ್ಲಿಸಲು ಭಾರತ ಸರ್ಕಾರ ಏನು ಮಾಡಬೇಕಾಗ್ತದೋ ಅದನ್ನು ಮಾಡುವಂತೆ ನಾಗರಿಕರು ಒತ್ತಡ ಹಾಕಬೇಕು. ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಯುದ್ಧದ ಬಗ್ಗೆ ಈ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು ಅನಿಸುತ್ತೆ ಅದರ ಬಗ್ಗೆಯೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.